ಶಾರ್ಟ್ ಸರ್ಕ್ಯೂಟ್ನಿಂದ ಆದ ಬೆಳೆ ಹಾನಿ ಪರಿಹಾರ ನೀಡುವಲ್ಲಿ ವಿಫಲವಾದ ಹೆಸ್ಕಾಂ, ಪೀಠೋಪಕರಣ ಜಪ್ತಿ ಮಾಡಿದ ನ್ಯಾಯಾಲಯ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಸಿರಹಟ್ಟಿಹಳ್ಳಿ ಗ್ರಾಮದ ರೈತರಾದ ಈರಣ್ಣ ಸನ್ನಕ್ಕಿ, ಬಾಬು ಪಟ್ಕಾಳ್, ಸಿದ್ದಯ್ಯ ಪೂಜೇರಿ ಮತ್ತು ಈರಪ್ಪ ದಾಸ್ತಿಕೋಪ್ ಎಂಬುವರಿಗೆ ಸೇರಿದ ಸುಮಾರು 4 ಎಕರೆ ಕಬ್ಬು ಹೆಸ್ಕಾಂ ಇಲಾಖೆಯ ಶಾರ್ಟ್ ಸರ್ಕ್ಯೂಟ್ನಿಂದ ಸುಟ್ಟು ಹೋಗಿದ್ದ. ಹೆಸ್ಕಾಂ ಇಲಾಖೆಯಿಂದ ಪರಿಹಾರ ಒದಗಿಸಿ ಎಂದು ರೈತರು ಅಲೆದಾಡಿ 2016ರಲ್ಲಿ ಕೋರ್ಟ್ಗೆ ಕೇಸ್ ದಾಖಲಿಸಿದರು. ಅದರಂತೆ 2016ರಿಂದ ಇಲ್ಲಿಯವರೆಗೆ ಒಟ್ಟು 4 ಪ್ರಕರಣಗಳಿಗೆ ಸಂಬಂಧಿಸಿದಂತೆ 4 ಲಕ್ಷ ಪರಿಹಾರ ಮೊತ್ತವನ್ನು ಖಾನಾಪುರ ಹೆಸ್ಕಾಂ ಇಲಾಖೆ ನೀಡುವಲ್ಲಿ ವಿಫಲವಾಗಿದ್ದು, ಅದಕ್ಕೆ ಕೋರ್ಟ್ ಆದೇಶದಂತೆ ಇವತ್ತು ಹೆಸ್ಕಾಂ ಕಚೇರಿಯ ಕಂಪ್ಯೂಟರ್, 1 ಟ್ರಕ್ ಮತ್ತು 1 ಬುಲೆರೋ ವಾಹನವನ್ನು ಕಕ್ಷಿದಾರರ ಪರ ವಕೀಲರಾದ ಕೆಸಿ ಕೊಡ್ಲಿಯವರು ಜಪ್ತಿ ಮಾಡಿ ವಶಪಡಿಸಿಕೊಂಡಿದ್ದಾರೆ. ತಾಲೂಕಿನಾದ್ಯಂತ ಹೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ಹಲವಾರು ಬಡ ರೈತರು ಬೆಳೆ ಹಾಗೂ ಜಾನುವಾರುಗಳನ್ನು ಕಳೆದುಕೊಂಡು ವರ್ಷಗಳೇ ಕಳೆಯುತ್ತಿದ್ದರು. ಪರಿಹಾರ ನೀಡುವಲ್ಲಿ ವಿಫಲರಾಗುತ್ತಿದ್ದಾರೆ. ಬಡವರು ಇಲಾಖೆಗೆ ಅಲೆದಾಡಿ ಕಂಗಾಲಾಗಿದ್ದಾರೆ. ನಮ್ಮ ವಾಹಿನಿಯಲ್ಲಿ ಹಲವಾರು ಸುದ್ದಿಗಳನ್ನು ಹಾಕಿ ಎಚ್ಚರಿಸಿದರು, ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಹೀಗಾಗಿ ಕೆಲ ರೈತರು ನ್ಯಾಯಕ್ಕಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಇಂದು ಕೋರ್ಟ್ ಆದೇಶ ಉಲ್ಲಂಘಿಸಿದ್ದಕ್ಕೆ ಉಪಕರಣಗಳನ್ನು ವಶಪಡಿಸಿಕೊಳ್ಳಲಾಯಿತು. ಪ್ರತಿನಿಧಿ ನಾಗಪ್ಪ ಡುಮ್ನಹಳ್ಳಿ, 85 ನ್ಯೂಸ್ ಬಾಕ್ಸ್ ಕನ್ನಡ. ವರ್ಷ ಆದರೂ ಇವರು ಪರಿಹಾರ ಕೊಡೋದರಿಂದ ಮಾನ್ಯ ನ್ಯಾಯಾಲಯ ಜಪ್ತಿ ಮಾಡೋಕ್ಕೆ ಆದೇಶ ಮಾಡಿತ್ತು. ಆ ಆದೇಶದ ಪ್ರಕಾರ ಇವತ್ತು ನಾವು ಕಂಪ್ಯೂಟರ್, ಕುರ್ಚಿ, ಟೇಬಲ್ಲು, ಆಮೇಲೆ ಒಂದು ಬೋಲ್ಡರ್ ಗಾಡಿ, ಪೀಠೋಪಕರಣ ಎಲ್ಲ ಜಪ್ತಿ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರು ಮಾಡ್ತಾಯಿದ್ದೇವೆ. ಟೋಟಲ್ 4 ರೈತರು ಕೂಡ ಸುಮಾರು 4 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕಾಗಿದೆ. ಪೆಂಡಿಂಗ್ ಇತ್ತು. ಹಾಂ, 2016ರಿಂದ ಈಗ ಕೇಸ್ ಮುಗಿದ 1 ವರ್ಷ ಆಗ್ತಾ ಬಂತು. ಆದರೂ ಇವರು ಪರಿಹಾರ ತುಂಬ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿ ಜಪ್ತಿ ಮಾಡೋಕ್ಕೆ ಅದ್ರ ಪ್ರಕಾರ ನಾವು ಜಪ್ತಿ ಮಾಡ್ತಾಯಿದ್ದೀವಿ. ಅವ್ರು ಕೇಸ್ ಮಾಡಿದ್ರೆ ಸರ್? ಯಾರು ರೀ? ರೈತರು? ಹಾಂ, ರೈತರು ಕೇಸ್ ಮಾಡಿದ್ರು. ರೈತರು 2016ರಿಂದ ಕೋರ್ಟ್ಗೆ ಅಲ್ದಾಡ್ತಾ ಇದ್ದಾರೆ. ಆದರೂ ಮುಗಿದ 1 ವರ್ಷ ಆಯಿತು. ಅದು ತುಂಬ ಮಾನ್ಯ ನ್ಯಾಯಾಲಯ ಜಪ್ತಿ ಮಾಡೋಕ್ಕೆ ಆದೇಶ ಮಾಡಿದ್ದು. ಆ ಆದೇಶದ ಪ್ರಕಾರ ಇವತ್ತು ನಾವು ಜಪ್ತಿ ಮಾಡ್ತಾಯಿದ್ದೀವಿ. ಏನು ಜಪ್ತಿ ಮಾಡಿ ತೊಗೊಂಡು ಹೋಗೋದು ಸರ್ ಅಥವಾ ಮತ್ತೇನಾದ್ರು? ಜಪ್ತಿ ಮಾಡಿ ಏನು ತುಂಬ್ತೇವೆ ಕೊಡ್ತೇವೆ ಅಂತಾರೋ ಏನು ಮಾಡ್ತಾರೆ ನೋಡಿದ್ವಿ. ನಾನು ಇದು ನೋಡಿ ತರಲಿಲ್ಲ. ಮಾನ್ಯ ನ್ಯಾಯಾಲಯಕ್ಕೆ ನಾವು ಹಾಜರು ಮಾಡ್ತೀವಿ. ಹಾಜರು ಮಾಡಿ. ಹಾಂ, ಈಗ ಅವರು ಪರಿಹಾರ ಕೊಟ್ಟರೆ ಮತ್ತು ಇದನ್ನು ಇಲ್ಲೇ? ಹಾಂ, ಪರಿಹಾರ ಈಗ ಇದನ್ನು ಮಾಡೋದ್ರೊಳಗೆ ಕೊಟ್ಟರೆ ನಾವು ಇದನ್ನು ಮಾಡಿಬಿಡ್ತೇವೆ. ಇಲ್ಲಾಂದ್ರೆ ಆದೇಶ ಮಾನ್ಯ ನ್ಯಾಯಾಲಯ ಆದೇಶ ಪ್ರಕಾರ ನಾವು ಓದಲ್ಲೇ ಹಾಜರು ಮಾಡ್ತೀವಿ. ಇದು ಬರೀ ಇದು ಬೆಳೆ ಏನು ನಾಶ ಆಗಿದ್ದಲ್ಲ ಇವರು ಡಿಪಾರ್ಟ್ಮೆಂಟಿಂದ, ಅದಕ್ಕೆ ಸಂಬಂಧಪಟ್ಟಂಗೆ ಅಷ್ಟೇ ಸರ್? ಹೌದೌದು. ಆಮೇಲೆ ಈ ಪ್ರಾಣಿ ಸ್ವಲ್ಪ ಹತ್ಯೆಗಳಾಗಿದ್ದಲ್ಲ ಸರ್ ಹೋದ ಸಲ, ಹಿಂದಿನ ಸಲ ಮಳೆಗಾಲದಲ್ಲಿ ಇವರು ವೈರ್ ಕಟ್ಟಾಗಿ ಹಳೆ ವೈರನ್ನು ಹಾಕಿ ಅವು ಕೂಡ ಕೆಲವೊಂದು ನಾವು ಸಾಕಷ್ಟು ಸುದ್ದಿಗಳನ್ನು ಮಾಡಿ ಎಚ್ಚರಿಸಿದ್ವಿ. ಅವಾಗ ಅದು ಕೂಡ ಪರಿಹಾರ ಕೊಟ್ಟಿಲ್ಲ. ಅದಕ್ಕೆ ಅವು ಸಂಬಂಧಪಟ್ಟಂಗೆ ಯಾರು ಪ್ರಾಣಿ ಸಂಬಂಧಪಟ್ಟವ್ರು ಯಾರು ಕೇಸ್ ಮಾಡಿದ್ರೆ ಅದಕ್ಕೂ ಕೊಡ್ಬೇಕಾಗ್ತದೆ. ಕೇಸ್ ಮಾಡ್ಬೋದು? ಮಾಡ್ಬೋದು. ಓಕೆ, ಹಾಂ, ಮಾಡಿ ತೊಗೋಬೋದು. ಅದಕ್ಕೇನು ಸಂಬಂಧ. ಯಾರು ಕೇಸ್ ಆಗಲಿಲ್ಲ ಇವಾಗ ಏನು ಮಾಡ್ಬೋದು, ಕೇಸ್ ಮಾಡಿ ತೊಗೋಬೋದು. ಹೌದು. ತಮ್ಮ ಹೆಸರು ಸರ್? ನಮ್ಮ ಹೆಸರು ಕೆಸಿ ಕೊಡ್ಲಿ ಅಂತ ಕೇಳ್ಬಿಡಿ. ಬಾಬು ತಮ್ಮಣ್ಣ ಪಟ್ಕಾಳ್. ಯಾವ್ರಿ? ಹಿರೇಟೋಳಿ. ನಮ್ಮದು ಹೊಲ ಇದ್ದದ್ದು ಚಿಕ್ಕಟೋಳಿ ಇದ್ದೊಳಗೆ. ಹಾಂ, ಏನಾಗಿತ್ತು ಅದನ್ನ? ಕಬ್ಬು ಶಾರ್ಟ್ ಸರ್ಕ್ಯೂಷನ್ನಿಂದ ತಪ್ಪಿನಿಂದ ಕಬ್ಬು ಸುಟ್ಟಿತ್ತು. ಎಷ್ಟು ಎಕರೆ? 2016ನೇ ಇಸ್ವಿಯಾಗ. ನಮ್ದು 20 ಗುಂಟೆ. ಉಳಿದವ್ರು 1 ಎಕರೆ ಸುಟ್ಟಿತ್ತು. ನಾವು ಬಂದೀವಿ. 4 ಜನರದ್ದು ಒಟ್ಟು ಸುಟ್ಟಿತ್ತು? 4 ಜನರದ್ದು ಸುಟ್ಟಿತ್ತು. 2016 ಹಾಂ. ಇಲ್ಲಿವರೆಗೆ ನಾವು ಓಡಾಡಿ ಪ್ರಯತ್ನ ಮಾಡಿದ್ವು. ಕೊಟ್ಟಿವಿ. ಇವ್ರು ಒಂದು ಆರ್ಡ್ರ್ ಆಗಿ 1 ವರ್ಷ ಆಯಿತು. ಫಸ್ಟ್ ನೀವು ಇವ್ರಿಗೆ ಸುದ್ದಿ ಕೊಟ್ಟು ಆಮೇಲೆ ಕೇಸ್ ಮಾಡಿದ್ರು ಅಥವಾ? ಹಾಂ, ಇವ್ರಿಗೆಲ್ಲ ಪಂಚನಾಮ ಇವರ ಬಂದ್ಕರ್ ಪಂಚನಾಮ ಮಾಡಿದ್ದೇನೆ ನಾವು. ಹಾಂ, ಇವ್ರು ಪರಿಹಾರ ಕೊಟ್ಟಿಲ್ಲ ಅಂತ ನೀವು ಕೇಸ್ ಮಾಡಿದ್ರು? ಹೌದು. ಕೇಸ್ ಯಾವಾಗ? 2016 ಮಾಡಿದ್ವಿ. ಹಾಂ. ಈಗ ಅದು ಅಲ್ಲಿಂದ ಇಲ್ಲಿ ಮಟ್ಟ ಆರ್ಡ್ರ್ ಆದರೂ ಇವರು ಕೊಡಾಕ್ತಾ ಇರಲಿಲ್ಲ. ಹಾಂ, ಹಿಂಗಾಗಿ ಇವತ್ತು ಅದನ್ನು ಜಪ್ತಿ ಈ ಮತ್ತು 2-3 ಸಲ ಬಂದು ಇವರು ಚೆಕ್ ಕೊಟ್ಟು ನೆಂಟು ಮಾಡಿಕೊಂಡ್ರು. ಕೋರ್ಟ್ ಆರ್ಡರ್ ಮಾಡಿದ್ವಿ, ಜಪ್ತಿ ಮಾಡೋಕ್ಕೆ ಜಪ್ತಿ ಮಾಡಿ.